ಇವತ್ತು ನಿಮಗೆ ತುಂಟನಾಗಿದ್ದ ಆಂಜನೇಯನ ಕತೆ ಇಲ್ಲ. ಆಂಜನೇಯ ಯಾರು ಗೊತ್ತಾ? ಶ್ರೀರಾಮನ ಭಕ್ತ. ಆಂಜನೇಯ ಎಷ್ಟು ತುಂಟ ಗೊತ್ತಾ? ಆನೆ, ಸಿಂಹ, ಹುಲಿ ಜೊತೆ ಓಡಾಡೋದು, ಆಕಾಶಕ್ಕೆ ಜಿಗೋದು, ಮರ ಹತ್ತೋದು ಇದೆಲ್ಲ ಮಾಡ್ತಾಯಿರ್ತಾನೆ. ಹೀಗಿರ್ಬೇಕು ಅಂದಾಗ ಒಂದು ಸರಿ ಕಾಡಲ್ಲಿ ಋಷಿಗಳ ಮನೆ ಮುಂದೆ ಹುಲಿ ಬಾಲನ ಆನೆ ಕಟ್ಬಿಟ್ಟು ಅವ್ರ ಮನೆ ಮುಂದೆ ನಿಲ್ಲಿಸ್ಬಿಡ್ತಾರೆ. ಋಷಿಗಳು ಬೆಳಗ್ಗೆ ಎದ್ದು ಬಂದು ನೋಡಿದ ತಕ್ಷಣ ಭಯ ಪಡ್ಕೊಂಡು ಅವರು ಏನು ಮಾಡ್ತಾರೆ ಗೊತ್ತಾ? ಕಿಟಕಿಯಿಂದ ಹೋಗೋಣ ಅಂತ ಕಿಟಕಿ ಹತ್ರ ಬಗ್ಗಿ ನೋಡ್ತಾರೆ. ಆ ಕಿಟಕಿ ಹತ್ರ ಆಂಜನೇಯ ನಿಂತ್ಕೊಂಡು ನಗ್ತಾ ಇರ್ತಾನೆ. ಆವಾಗ ಆಂಜನೇಯನ ಒಳಗೆ ಕರೆದ್ಬಿಟ್ಟು, ನಿನ್ನಲ್ಲಿರೋ ಶಕ್ತಿ ಎಲ್ಲ ನಿನಗೆ ಮರ್ತೋಗ್ಲಿ, ನೀನು ಯಾವುದೇ ಕೆಲಸ ಮಾಡದೇ ಇರೋ ರೀತಿ ಆಗಲಿ ಅಂತ ಶಾಪ ಕೊಡ್ತಾರೆ. ಆಗ ಆಂಜನೇಯ, ಯಾಕೆ ಋಷಿ ನನಗೆ ಈ ರೀತಿ ಶಾಪ ಕೊಟ್ರಿ, ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಕೇಳಿದಾಗ, ನೀನು ಈ ಶಕ್ತಿ ಒಂದು ಒಳ್ಳೆ ಕಾರ್ಯಕ್ಕೆ, ಒಳ್ಳೆ ದೇವರ ಕಾರ್ಯಕ್ಕೆ ಉಪಯೋಗ ಆಗುತ್ತೆ. ಅದು ಯಾರು ನಿನ್ನ ಈ ಶಕ್ತಿನ ನೆನಪಿಸ್ತಾರೋ ನಿಮಗೆ, ಆ ಸಮಯಕ್ಕೆ ನಿನಗೆ ಈ ಶಕ್ತಿಯೆಲ್ಲ ನೆನಪಾಗುತ್ತೆ ಅಂತ ಹೇಳ್ತಾರೆ. ಭಯಪಡಬೇಡ, ನಿನ್ನ ಶಕ್ತಿ ಬರುತ್ತೆ, ಆದರೆ ಅದು ಒಂದು ಒಳ್ಳೆ ದೇವರ ಕಾರ್ಯಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ತಾರೆ. ಈ ರೀತಿ ನಮ್ಮ ಆಂಜನೇಯ ಬಾಲ್ಯದಲ್ಲಿ ತನ್ನ ಶಕ್ತಿಯೆಲ್ಲ ಮರ್ತೋಗಿ ಆಮೇಲೆ ರಾಮನ ಭೇಟಿಯಾಗಿ ಸೀತೆನ ಹುಡ್ಕಕ್ಕೆ ಹೋದಾಗ ಅವನ ಶಕ್ತಿ ಎಲ್ಲ ಜಾಂಬುವಂತ ಅವ್ರಿಗೆ ನೆನಪಿಸ್ತಾರೆ.